ಚಳ್ಳಕೆರೆ ನಗರದ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಹಾಗೂ ಜನತಾ ನ್ಯಾಯಾಲಯ ಕುರಿತು ಸುದ್ದಿಗೋಷ್ಠಿಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುಧೀನ್ ಕುಮಾರ್ ರವರು ಲೋಕ ಅದಾಲತ್ ಕುರಿತು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಕ್ಷಿದಾರರಿಗೆ ಶೀಘ್ರವಾಗಿ ವ್ಯಾಜ್ಯಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಲೋಕ ಅದಾಲತ್ ಮತ್ತು ಜನತಾ ನ್ಯಾಯಾಲಯ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಕಕ್ಷಿದಾರರು ವ್ಯಾಜ್ಯ ಮುಕ್ತ ಸಮಾಜದಿಂದ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡು ಹೋದರೆ ಕಕ್ಷಿದಾರರಿಗೆ ಹಾಗೂ ಸಾರ್ವಜನಿಕರಿಗೆ ಸಮಯ ಹಾಗೂ ವೆಚ್ಚ, ಮಾನಸಿಕ ಒತ್ತಡ ಇವುಗಳಿಂದ ಮುಕ್ತಿ ಹೊಂದಬೇಕಾದರೆ ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ಎಂದು ನ್ಯಾಯಾಧೀಶರು ಕಕ್ಷಿದಾರರಿಗೆ ಕರೆ ನೀಡಿದರು. ಇನ್ನು ಲೋಕ ಅದಾಲತ್ ವರ್ಷದಲ್ಲಿ 4 ಬಾರಿ ನಡೆಯಲಿದ್ದು, ಇದರ ಉಪಯೋಗವನ್ನು ಕಕ್ಷಿದಾರರು ಹಾಗೂ ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಸೆಪ್ಟೆಂಬರ್ 12ರಂದು ನಡೆಯಬೇಕಾಗಿದ್ದ ರಾಷ್ಟ್ರೀಯ ಲೋಕ ಅದಾಲತ್ತು ಸೆಪ್ಟೆಂಬರ್ 19ರಂದು ನಡೆಸಲಾಗುವುದು ಎಂದರು. ಎಲ್ಲ ವ್ಯಾಜ್ಯ ಪ್ರಕರಣಗಳು ನ್ಯಾಯಾಧೀಶರ ಸಮ್ಮುಖದಲ್ಲಿ ನಡೆಯುವಂಥವು. ಇಲ್ಲಿ ಇತ್ಯರ್ಥಗೊಂಡ ನಂತರ ಬಳಿಕವೇ ತೀರ್ಪು. ಈ ತೀರ್ಪನ್ನು ಪ್ರಶ್ನೆ ಮಾಡುವಂತಿಲ್ಲ ಹಾಗೂ ಮೇಲ್ಮನವಿ ಸಲ್ಲಿಸುವಂತಿಲ್ಲ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಎಚ್.ಆರ್. ಹೇಮರ್ ಅವರು ಹಾಗೂ ಅಪಾರ ಸಿವಿಲ್ ನ್ಯಾಯಾಧೀಶರಾದ ಸಂಘಮಿತ್ರ ಹಾಗೂ ಚಳ್ಳಕೆರೆ ವಕೀಲರ ಸಂಘದ ಅಧ್ಯಕ್ಷರಾದ ಜಿ.ಆರ್. ಅಶ್ವಥ್ ನಾಯ್ಕ ಹಾಗೂ ಪದಾಧಿಕಾರಿಗಳು ಹಾಗೂ ವಕೀಲರು ಹಾಗೂ ಸಾರ್ವಜನಿಕರು ಕಕ್ಷಿದಾರರು ಇದ್ದರು. ಮಹತ್ವಪೂರ್ಣವಾದ ಕೋರಿಕೆ ಏನಂದರೆ, ಈ ಲೋಕ ಅದಾಲತ್ ಸಂಪೂರ್ಣ ಯಶಸ್ವಿ ಆಗಬೇಕಂದ್ರೆ ನೀವು ಚಳ್ಳಕೆರೆಯ ನ್ಯಾಯಾಲಯಗಳ ಎಲ್ಲ ವ್ಯಾಪ್ತಿಯ ಎಲ್ಲ ಪಕ್ಷಗಾರರಿಗೆ ಅಥವಾ ವ್ಯಾಜ್ಯಗಾರರಿಗೆ ಮಾಹಿತಿಯನ್ನು ಕಳಿಸಬೇಕು, ತಿಳಿಸಬೇಕು. ಆ ಮೂಲಕ ಅವರು ಬಂದು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಅದಕ್ಕೆ ನೀವು ಕಾರಣರಾಗಬೇಕು. ಸೊ ನಿಮ್ಮಿಂದ ಅದಾಗಲಿ ಮತ್ತು ನೀವು ಆ ರೀತಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಮತ್ತು ಇದನ್ನು ಕೇವಲ ಒಂದು ದಿನದ ಮಾತ್ರ ಅಂತ ಒಂದು ಪ್ರಕಟಣೆ ಅಲ್ಲದೆ, ಒಂದು ನಿಮ್ಮ ಸಾಧ್ಯತೆಯ ಅಡಿಯಲ್ಲಿ ಅಥವಾ ನಿಮ್ಮ ಏನು ಪ್ರಯೋಜನೆ ಅಡಿಯಲ್ಲಿ ನಿತ್ಯವೂ ಅಥವಾ ವಾರದಲ್ಲಿ 2 ದಿನ ನಿಮ್ಮ ಪತ್ರಿಕೆಯಲ್ಲಿ ಇದು ಪ್ರಕಟಣೆ ಆಗುವ ಹಾಗೆ ಅಥವಾ ಗೊತ್ತಾಗುವ ಹಾಗೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ನಿಮ್ಮ ಮೂಲಕನೇ ಜನರಿಗೆ ಏನಾದರೂ ಮಾಹಿತಿ ಅತಿ ಶೀಘ್ರದಲ್ಲಿ ತಲುಪೋದು. ಆ ರೀತಿ ಅತಿ ಶೀಘ್ರವಾಗಿ ತಲುಪಿಸ್ತೀರಾ ಅಂತ ನನ್ನ ಭರವಸೆ ಮತ್ತು ನಿಮ್ಮಲ್ಲಿ ಕೋರಿಕೆ. ಧನ್ಯವಾದಗಳು. ಹೆಚ್ಚಿನ ರಾಷ್ಟ್ರ ಮಟ್ಟದಲ್ಲಿ 4 ರಾಷ್ಟ್ರೀಯ ಲೋಕ ಅದಾಲತ್ಗಳನ್ನು ನಡೆಸಲಾಗ್ತದೆ. ಈಗ ಇದೇ ತಿಂಗಳು 3ನೇ ರಾಷ್ಟ್ರೀಯ ಲೋಕ ಅದಾಲತನ್ನು ಸೆಪ್ಟೆಂಬರ್ 19ನೇ ತಾರೀಕು ಮಧ್ಯಾಹ್ನ 2:30ರಿಂದ 5 ಗಂಟೆಗೆ ನಡೆಸಲಾಗ್ತದೆ. ಈಗಾಗಲೇ ನಿಮಗೆ ಇಲ್ಲಿ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರು ಯಾವ್ಯಾವ ಪ್ರಕರಣದಲ್ಲಿ ರಾಜಿ ಮಾಡಿಕೊಡ್ಬೋದು ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವು ಸಿವಿಲ್ ಪ್ರಕರಣಗಳನ್ನಷ್ಟೇ ಅಲ್ಲದೆ ಕ್ರಿಮಿನಲ್ ಪ್ರಕರಣಗಳಲ್ಲೂ ಕೆಲವೊಂದು ರಾಜಿ ಪ್ರಕರಣಗಳಂತಾನೆ ಇರುತ್ತೆ, ಕಾಂಪೌಂಡಬಲ್ ಅಫೆನ್ಸ್ ಅಂತ ಪ್ರಕರಣದಲ್ಲಿ ಒಂದು ಸೌಹಾರ್ದಯುತ ಜೀವನ ನಡೆಸುವ ಸಲುವಾಗಿ ಕಾನೂನಲ್ಲಿ ಅವಕಾಶ ಇರೋದ್ರಿಂದ ಯಾರು ದೂರನ್ನು ಕೊಟ್ಟಿರ್ತಾರೆ ಮತ್ತು ನೊಂದ ವ್ಯಕ್ತಿಗಳಿರ್ತಾರೆ, ಅವರು ಮತ್ತು ಆರೋಪಿಗಳು ಪರಸ್ಪರ ಒಪ್ಪಿಗೆ ಹೊಂದಾಣಿಕೆ ಮೇರೆಗೆ ಅಂತಹ ಕೇಸ್ಗಳನ್ನು ಸಹ ನಾವು ರಾಜಿ ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾಗಿ ಲೋಕ ಅದಾಲತ್ನ ನಾವು ಜನತಾ ನ್ಯಾಯಾಲಯ ಅಂತಾನೂ ಕರಿತೇವೆ. ಜನತಾ ನ್ಯಾಯಾಲಯ ಅಂದರೆ ಇಲ್ಲಿ ಜನರಲ್ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಇದರಲ್ಲಿ ಪ್ರಮುಖವಾಗಿರುತ್ತೆ. ನ್ಯಾಯಾಲಯದಲ್ಲಿ ತುಂಬ ಹೆಚ್ಚಿನ ಸಮಯ ಹಿಡಿಬಹುದು. ಅದೇ ಬಟ್ ಇದು ಜನತಾ ನ್ಯಾಯಾಲಯದಲ್ಲಿ ಪಾರ್ಟಿಗಳನ್ನೇ ಇಬ್ಬರಿಗೂ ಬೈಂಡಿಂಗ್ ನೇಚರ್ ಇರುತ್ತೆ. ಇದರಲ್ಲಿ ಯಾವುದೇ ಅಪೀಲ್ ಸಲ್ಲಿಸಲಿಕ್ಕೂ ಅವಕಾಶ ಇರೋದಿಲ್ಲ. ಹಾಗಾಗಿ ಇದು ಕಡಿಮೆ ಖರ್ಚಿನಲ್ಲಿ ಹಾಗೂ ಶೀಘ್ರವಾಗಿ ಪರಿಹಾರವನ್ನು ನಾವು ಕಂಡುಕೊಳ್ಬಹುದಾಗಿದೆ. ಅದರಿಂದ ಎಲ್ಲ ಜನರು ಈ ಲೋಕ ಅದಾಲತ್ಗೆ ಒತ್ತು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಇದರಲ್ಲಿ ನೀವೇನಾದರೂ ನ್ಯಾಯದ ಶುಲ್ಕ ಏನಾದರೂ ಕೊಟ್ಟಿದ್ರು ಈ ಲೋಕ ಅದಾಲತಲ್ಲಿ ರಾಜಿಯಾಗುವ ಪ್ರಕರಣಗಳಿಗೆ ಅಂಥ ನ್ಯಾಯದ ಶುಲ್ಕನೂ ಸಹ ವಾಪಸ್ಸು ಹಿಂದಿರುಗಿಸಲಾಗ್ತದೆ. ಇದ್ರದ್ದು ಬಗ್ಗೆ ಈಗ ನಾವು ನ್ಯಾಯಾಧೀಶರಾಗಲಿ ವಕೀಲರಾಗಲಿ ಈಗ ನಾವು ಒತ್ತು ಕೊಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪಾರ್ಟಿಗಳಿಗೆ ಇಂಟ್ರೆಸ್ಟ್ ಬರಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಜನರಿಗೆ ಈ ಥರದ ಒಂದು ವ್ಯವಸ್ಥೆ ಇದೆ, ಇದೊಂದು ಕಾನೂನುಬದ್ಧವಾಗಿದೆ ಅನ್ನೋದನ್ನು ಅವ್ರು ತಿಳ್ಕೊಬೇಕು. ಮತ್ತು ಈ ಒಂದು ಜನತಾ ನ್ಯಾಯಾಲಯದಲ್ಲಿ ಯಾವುದೇ ರಾಜಿನೂ ಅದು ಕಾನೂನು ಚೌಕಟ್ಟಿನಲ್ಲಿ ಇದ್ದರೆ ಮಾತ್ರ ಅದಕ್ಕೆ ನಾವು ಅಂಗೀಕಾರವನ್ನು ನೀಡ್ತೀವಿ. ಅದರಿಂದ ಹೆಚ್ಚಿನ ಸಂಖ್ಯೆಯ ಜನರು ಈ ಒಂದು ಲೋಕ ಅದಾಲತ್ನ ಸದುಪಯೋಗ ಪಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಿಕೊಳ್ಬೇಕೆಂದು ನಾನು ಕೇಳ್ಕೊಳ್ತೇನೆ. ಧನ್ಯವಾದ.